ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಕೊನೆಯ ವಾರದ ವೈಭವಲಕ್ಷ್ಮಿ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಮೊದಲು ಹೊಸ್ಲ ಹತ್ರ ತುಳಸಿ ಗಿಡದ ಹತ್ರ ದೀಪನ ಹಚ್ಚಬೇಕು, ಆನಂತರ ಪೂಜೆನ ಮಾಡ್ಕೋಬೇಕು. ಆಮೇಲೆ ಒಳಗಡೆ ಬಂದ್ಬಿಟ್ಟು ಎಲ್ಲನೂ ಕೂಡ ಸಿದ್ಧತೆನ ಮಾಡಿಕೊಂಡು ಒಂದ್ಸಲ ಪೂಜೆಗೆ ಕೂತ್ಕೋಬೇಕು. ನಾವು ಒಂದ್ಸಲಿ ಪೂಜೆಗೆ ಕೂತ್ಕೊಂಡ್ಮೇಲೆ ಪದೇ ಪದೇ ಎದ್ದೊಳೋದಕ್ಕೆ ಹೋಗಬಾರ್ದು. ಎಲ್ಲನೂ ಕೈಗೆ ಸಿಗೋ ಥರ ಇಟ್ಕೋಬೇಕು. ವಿಗ್ರಹಗಳಿಗೆ, ಕಳಶಕ್ಕೆ, ಬೆಳ್ಳಿ ದೀಪಗಳಿಗೆ ಎಲ್ಲ ನಾನು ಇವಾಗ ಗಂಧದಿಂದ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ವೈಭವಲಕ್ಷ್ಮಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿನೂ ಆಯಿತು. ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕಳಶಕ್ಕೆ ನಾನು ತಿರುಪತಿ ತಿಮ್ಮಪ್ಪನ ನಾಮವಾದ 3 ನಾಮವನ್ನು ಇಟ್ಕೊತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೆ ನಾವು ಯಾವ್ದು ಬೇಕಾದರೂ ಮಾಡ್ಕೋಬೋದು. ನಾನಿವತ್ತು ನನಗೆ ಸ್ವಲ್ಪ ಸಮಯ ತುಂಬಾ ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನು ಕೋಸಂಬರಿ ಮಾತ್ರ ಮಾಡಿಕೊಂಡೆ. ನಾನು ತುಂಬಾ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ ಅಡುಗೆನೇ ಮಾಡಬೇಕು ಅಂತ. ಅದೇ ಕೊನೆ ವಾರ ಆಗಿರೋದ್ರಿಂದ ಅಡುಗೆನೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೆ. ಆದರೆ ಏನಾಯಿತು ಅಂದರೆ ನಿನ್ನೆ ಅಷ್ಟಮಿ ಇತ್ತಲ್ವ, ನಿನ್ನೆ ಅಷ್ಟಮಿ ಇದ್ದಿದ್ದರಿಂದ ನಾನು ಕಾಲಭೈರವೇಶ್ವರ ಸ್ವಾಮಿಗೂ ಕೂಡ ನಾನು ಅಭಿಷೇಕಕ್ಕೆ ಪೂಜೆಗೆ ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಬೇಕಾಗಿತ್ತು. ಅಭಿಷೇಕವನ್ನು ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲೇ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅದಕ್ಕೋಸ್ಕರ ನನಗೆ ಅಡುಗೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬರೀ ಒಂದು ಕೋಸಂಬರಿ ಮಾತ್ರ ಮಾಡಿಬಿಟ್ಟು ನನಗೆ ಇದೇ ಅಮ್ಮ ಆಗಿದ್ದು ಅಂತ ಅಂದ್ಬಿಟ್ಟು ದೇವಿಗೆ ಅರ್ಪಿಸ್ಬಿಟ್ಟು ಪೂಜೆನ ಮಾಡಿಕೊಂಡೆ. ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಬಿಲ್ಪತ್ರೆ ಮತ್ತು ಲಾವಂಚ ಬೇರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕೆಂಪು ಹೂಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ದೇವ್ರ ಸಾಮಾನುಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಪೂಜೆಗೆ ಸಿದ್ಧತೆನ ಮಾಡ್ಕೋಬೇಕು. ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಒಂದು ರಂಗೋಲಿಯನ್ನು ಹಾಕೋಬೇಕು. ರಂಗೋಲಿಯನ್ನು ಹಾಕೊಂಡಿದ್ದಾಗಿದ್ದಾದ್ಮೇಲೆ ಇದ್ರ ಮೇಲೂ ಕೂಡ ಅರಿಶಿನ, ಕುಂಕುಮ, ಅಕ್ಷತೆ, ಬಿಡಿ ಹೂಗಳನ್ನು ಇಡಬೇಕು. ಇದ್ರ ಮೇಲೆ ಇವಾಗ ಮಣೆ ಆದರೂ ಸರಿ ಅಥವಾ ಪೀಠ ಆದರೂ ಸರಿ, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಇಟ್ಕೋಬೋದು. ಮಣೆ ಇಟ್ಟಿದ್ದಾದ್ಮೇಲೂ ಕೂಡ ಇಲ್ಲೂ ಕೂಡ ಒಂದು ರಂಗೋಲಿಯನ್ನು ಹಾಕೋಬೇಕು. ನಿಮಗೆ ಯಾವ ಥರ ಮನಸ್ಸಿಗೆ ಅನಿಸುತ್ತೋ ಆ ರೀತಿ ನೀವು ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಅಲಂಕಾರಕ್ಕೆ ತಕ್ಕಂತೆ. ಕೊನೆಯ ವಾರದ ಪೂಜೆ ತುಂಬಾ ವಿಶೇಷವಾಗಿರುತ್ತೆ. ಕಳಶಕ್ಕೆ ಸೀರೆ ಉಡಿಸೋದಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ಲಕ್ಷ್ಮೀ ಹಬ್ಬದ ಥರನೇ ಇರುತ್ತೆ. ಒಂದು ಬೆಳ್ಳಿ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿನ ಅಂದರೆ 1 ಹಿಡಿ ಅಕ್ಕಿನ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ವಿಳ್ಯದೆಲೆ ಇಟ್ಕೊಂಡ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂವನ್ನು ಇಟ್ಟಿದ್ದೀನಿ. ಆ ಎಲೆ ಮೇಲೆ ತಾಮ್ರದ ಚೆಂಬನ್ನು ಇಟ್ಬಿಟ್ಟು ಆಮೇಲೆ 5 ವಿಳ್ಯದೆಲೆನ ಆ ಕಳಶಕ್ಕೆ ಇಡಬೇಕು. 5 ವಿಳ್ಯದೆಲೆ ಆದರೂ ಇಡ್ಬೋದು ಅಥವಾ ಮಾವಿನ ಸೊಪ್ಪಾದರೂ ಇಡ್ಬೋದು. ವಿಳ್ಯದೆಲೆ ಮೇಲೆ ಒಂದು ತಾಮ್ರದ ಪ್ಲೇಟನ್ನು ಇಟ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂವನ್ನು ಇಟ್ಟಿದ್ದೀನಿ. ಅದ್ರ ಮೇಲೆ ಬಿಲ್ಪತ್ರೆನ ಹಾಕೊತಾ ಇದ್ದೀನಿ. ಬಿಲ್ಪತ್ರೆನ ಇಟ್ಟಿದ್ದಾದ್ಮೇಲೆ ಅದ್ರ ಮೇಲೆ ಬೆಳ್ಳಿ ಬಟ್ಲನ್ನು ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿಯನ್ನು ತುಂಬಿಸಿ ಇಟ್ಟಿದ್ದೀನಿ. ಮೊದಲು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆಮೇಲೆ ಅದ್ರ ಮುಂದೆ ಆನೆಗಳನ್ನು ಇಟ್ಟಿದ್ದೀನಿ. ಆಮೇಲೆ ಈ ಒಂದು ವ್ರತದ ಪದ್ಧತಿ ಪ್ರಕಾರ ಒಂದು ಚಿನ್ನದ ಒಡವೆನ ಆ ದೇವಿಗೆ ಅರ್ಪಿಸ್ಬೇಕು, ಅಂದರೆ ಈ ಪೂಜೆಗೆ ಇಡಬೇಕು ಅನ್ನೋ ಒಂದು ಪದ್ಧತಿ ಇದೆ. ಅದನ್ನು ಇಟ್ಬಿಟ್ಟು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವ್ರನ್ನ ಕೌಂಟ್ ಮಾಡಿಬಿಟ್ಟು ನಾವು ಕಾಯಿನ್ಸ್ಗಳನ್ನ ಈ ದೇವಿಯ ಮುಂದೆ ಇಡಬೇಕು. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಈ ಕಾಯಿನ್ಸ್ಗಳನ್ನ ಅವ್ರಿಗೆ ಒಂದೊಂದು ಕಾಯಿನ್ಸ್ಗಳನ್ನ ಕೊಟ್ಬಿಟ್ಟು ಅದನ್ನೇನಕ್ಕೂ ಖರ್ಚು ಮಾಡ್ದಂಗೆ ಅವರು ಅದನ್ನು ಜೋಪಾನವಾಗಿ ಎತ್ತಿಟ್ಕೋಬೇಕು. ತುಪ್ಪದ ದೀಪನ ಹಚ್ಚೋದಕ್ಕೆ ಇಲ್ಲಿ ದೀಪಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ವೈಭವಲಕ್ಷ್ಮಿ ವ್ರತದ ಪದ್ಧತಿ ಪ್ರಕಾರ ಒಂದು ಬುಕ್ಕನ್ನು ಅಂದರೆ ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು ನಾವಿಲ್ಲಿ ಇಡಬೇಕು. ಅಂದರೆ ಅದರಲ್ಲಿರುವಂಥ ಚಕ್ರವನ್ನು ನಾವಿಲ್ಲಿ ಪೂಜೆಗೆ ಇಡಬೇಕು. ಹಾಗೆ ಅಮ್ಮನವ್ರಿಗೆ ಮಡ್ಲಕ್ಕಿನ ರೆಡಿ ಮಾಡಿ ಇಟ್ಟಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ಮಡ್ಲಕ್ಕಿನ ಯಾವ ರೀತಿ ಇಡಬೇಕು ಅಂತಲೂ ಕೂಡ ಹೇಳಿಕೊಟ್ಟಿದ್ದೀನಿ. ಆಮೇಲೆ ತಾಂಬೂಲ ಕೊಡೋದಕ್ಕೂ ಕೂಡ ಪದ್ಧತಿ ಪ್ರಕಾರ ಅಂದರೆ ವ್ರತದ ಪದ್ಧತಿ ಪ್ರಕಾರ 8 ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನು ಕೊಡಬೇಕು. ಅದ್ರ ಜೊತೆಗೆ ಬ್ಲೌಸ್ ಪೀಸು, ಬಾಳೆಹಣ್ಣು, ಎಲೆ, ಅಡಿಕೆ, ಅರಿಶಿನ ಕೊಂಬು, ಅರಿಶಿನ ಕುಂಕುಮದ ಪ್ಯಾಕೆಟು ಮತ್ತು ದಕ್ಷಿಣೆ ಇದೆಲ್ಲನೂ ಕೂಡ ಇಟ್ಬಿಟ್ಟು ನಾವು ತಾಂಬೂಲಕ್ಕೆ ಕೊಡಬೇಕು. ಇದ್ರ ಜೊತೆಗೆ ನೀವೇನು ಪ್ರಸಾದ ಅಂತ ಮಾಡಿರ್ತೀರೋ ಅಂದರೆ ನೈವೇದ್ಯಕ್ಕೆ ಏನು ಇಟ್ಟಿರ್ತೀರೋ ಅದೇನಾದ್ರು ನೀವು ಹೆಚ್ಚಾಗಿ ಮಾಡಿದರೆ ಅದನ್ನು ಪ್ರಸಾದದ ರೀತಿಯಲ್ಲೂ ಕೂಡ ನೀವು ತಾಂಬೂಲದ ಜೊತೆ ಕೊಡ್ಬೋದು. ಕೊನೆಯ ವಾರದ ಪೂಜೆ ಅಂತೂ ತುಂಬಾ ವಿಶೇಷವಾಗಿರುತ್ತೆ. ಈ ದಿನ ಮಾತ್ರ ತಪ್ಪದೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡಲೇಬೇಕು. ನಾನಿಲ್ಲಿ 5 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. 5 ನೆಲ್ಲಿಕಾಯಿಂದ ದೀಪಾರಾಧನೆ ಮಾಡ್ಕೊತಾ ಇದ್ದೀನಿ.
ಕಳಶಕ್ಕೆ ಸೀರೆ ಉಡ್ಸೋದಿಲ್ಲ ಅನ್ನೋದು ಬಿಟ್ಟರೆ ಇದು ಎಲ್ಲನೂ ಕೂಡ ಲಕ್ಷ್ಮೀ ಹಬ್ಬದ ಥರನೇ ಇರುತ್ತೆ ಪೂಜೆ. ಮೊದಲಿಂದನೂ ನೀವು ಯಾವ ರೀತಿ ಕಳಶ ಸ್ಥಾಪನೆ ಮಾಡ್ತಾ ಬಂದಿರ್ತೀರೋ ವೈಭವ ಲಕ್ಷ್ಮಿ ಕಳಶನೂ ಅದೇ ರೀತಿನೇ ಜೋಡಿಸ್ಕೋಬೇಕು. ಕೊನೆಯ ವಾರದ ಲಕ್ಷ್ಮಿಯನ್ನು ನಾವೇನು ಕೂರಿಸಿರ್ತೀವಲ್ಲ ಅದರೊಳಗಡೆ ಕಾಯಿನ್ಸ್ಗಳನ್ನ ಇಡಬೇಕು ಮತ್ತು ಚಿನ್ನದ ಒಡವೆ ಕೂಡ ಇಡಲೇಬೇಕು. ಆ ದಿನ ಕೊನೆಯ ವಾರ ಅಂತೂ ಚೆನ್ನಾಗಿಯೇ ಅಲಂಕಾರವನ್ನು ಮಾಡಬೇಕು. ಕಾಯಿನ್ಸ್ ಯಾಕೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಎಲ್ಲರೂ ಕೂಡ ಲೆಕ್ಕ ಹಾಕ್ಕೊಂಡು ಅದು ಎಷ್ಟು ಕಾಯಿನ್ಸ್ ಆದ್ರೂ ಪರವಾಗಿಲ್ಲ, ಅದರೊಳಗಡೆ 5 ರೂಪಾಯಿದೇ ಆಗಿರ್ಬೋದು ಇಲ್ಲ 10 ರೂಪಾಯಿದೇ ಆಗಿರ್ಬೋದು, ಈ ರೀತಿ ಕಾಯಿನ್ಸ್ಗಳನ್ನ ತೊಳೆದ್ಬಿಟ್ಟು ಅರಿಶಿಣ ಕುಂಕುಮವನ್ನು ಇಡಬೇಕು. ಅದನ್ನು ಕೂಡ ಆ ಬಟ್ಲಲ್ಲಿ ಇಡಬೇಕು. ಪೂಜೆ ಆದಮೇಲೆ ನೀವು ಕಳಶ ವಿಸರ್ಜನೆ ಮಾಡ್ತೀರಲ್ಲ ಆಗ ಎಲ್ರಿಗೂ ಒಂದೊಂದು ಕಾಯಿನ್ಸ್ನ ಇಟ್ಕೊಳ್ಳಿ ಅಂತ ಕೊಡಬೇಕು. ಆದರೆ ಅದನ್ನು ಖರ್ಚು ಮಾಡಬಾರ್ದು. ಅದನ್ನು ಪರ್ಸ್ನಲ್ಲಿ, ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ಮನಿ ಸೇವಿಂಗ್ಸ್ ಮಾಡ್ತೀರಲ್ಲ ಆ ಹುಂಡಿಗಳಲ್ಲೂ ಕೂಡ ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಆ ಲಕ್ಷ್ಮಿಯ ಕೃಪೆಯಿಂದ ಧನ ಸೇರುತ್ತೆ ಅನ್ನೋ ಒಂದು ನಂಬಿಕೆ. ಒಂದು ತಟ್ಟೆನಲ್ಲಿ ಸೀರೆ, ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿನ, ಇನ್ನೊಂದು ತಟ್ಟೆನಲ್ಲಿ ಹೆಣ್ಮಕ್ಳಿಗೆ ಕೊಡೋದಕ್ಕೆ ತಾಂಬೂಲಗಳನ್ನು ಕೊಡೋದಕ್ಕೆ ಅದನ್ನು ಕೂಡ ಜೋಡಿಸಿ ಇಟ್ಟಿದ್ದೀನಿ. ವ್ರತದ ಬುಕ್ಕು, ತೆಂಗಿನಕಾಯಿ, ಬ್ಲೌಸ್ ಪೀಸು, ಎಲೆ, ಅಡಿಕೆ ಇದಿಷ್ಟು ಕೂಡ ಒಂದು ತಟ್ಟೆನಲ್ಲಿ ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೇಕು. ಅದಾದಮೇಲೆ ಆ ತಟ್ಟೆನ ಹೊರಗಡೆ ಎತ್ತಿಟ್ಕೊಂಡು ನೀಟಾಗಿ ತಾಂಬೂಲವನ್ನು ಜೋಡಿಸ್ಕೊಂಡು ಆಮೇಲೆ ಕೊಡಬೇಕು. ನಾವು ಒಂದು ತೆಂಗಿನಕಾಯಿನ ಪೂರ್ಣ ಫಲ ಆಗಿ ಇಡಬೇಕು. ನಾವು ಯಾವುದೇ ವ್ರತ ಮಾಡಿದ್ರೂ ಕೂಡ ಪೂರ್ಣ ಫಲನ ಅರ್ಪಿಸ್ಬೇಕು. ತೆಂಗಿನಕಾಯಿ ಒಡೆದ್ಬಿಟ್ಟು ಪೂಜೆ ಮಾಡೋದೇ ಬೇರೆ, ಪೂರ್ಣ ಫಲ ಇಡೋದೇ ಬೇರೆ. ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಪೂರ್ಣ ಫಲನ ಇಡಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗಣೇಶ ಚತುರ್ಥಿ ಮತ್ತು ಈ ರೀತಿ ಯಾವುದೇ ವ್ರತಗಳನ್ನು ಮಾಡಿದ್ರೂ ಕೂಡ ಅಷ್ಟೇ ಪೂರ್ಣ ಫಲವನ್ನು ಇಡಬೇಕು. ಇದಕ್ಕೂ ಕೂಡ ಅರಿಶಿನ ಕುಂಕುಮ ಒಂದು ಬಿಡಿ ಹೂಳನ್ನು ಇಟ್ಬಿಟ್ಟು ಈ ಪೂರ್ಣ ಫಲಕ್ಕೆ ಪೂಜೆ ಮಾಡ್ಕೋಬೇಕು. ಇನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡಿದ ಮೇಲೆ ಈ ತೆಂಗಿನಕಾಯಿನ ಒಡೆದ್ಬಿಟ್ಟು ನಾವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ವೆಜ್ ಅಡುಗೆಯನ್ನೇ ಮಾಡಬೇಕಾಗುತ್ತೆ, ಇಲ್ಲ ಸಿಹಿ ಪದಾರ್ಥಕ್ಕಾದ್ರೂ ಉಪಯೋಗಿಸ್ಕೋಬಹುದು ಅಥವಾ ತರಕಾರಿ ಸಾಂಬಾರ್ಗಳಿಗೂ ಕೂಡ ಉಪಯೋಗಿಸ್ಕೋಬಹುದು. ಇಲ್ಲ ದೇವಸ್ಥಾನದಲ್ಲಿ ತೊಗೊಂಡು ಹೋಗ್ಬಿಟ್ಟು ಅಲ್ಲೂ ಕೂಡ ಒಡಿಸ್ಕೊಂಡು ಬರ್ಬೋದು. ಈ ಥರ ನಾವು ಆ ತೆಂಗಿನಕಾಯಿನ ಉಪಯೋಗಿಸ್ಕೋಬೋದು. ಮತ್ತು ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಪೂಜಾ ಸಾಮಾನುಗಳನ್ನು ಕೊಟ್ಟಾಗ ತೆಂಗಿನಕಾಯಿನ ಒಡಿದೇನೆ ಹಾಗೆ ಎತ್ತಿ ಇಟ್ಕೊತಾರೆ. ಅದು ಎಲ್ರಿಗೂ ಕೂಡ ಈ ಥರ ಆಗಲ್ಲ, ಕೆಲವೊಬ್ಬರಿಗೆ ಮಾತ್ರ ಈ ಥರ ಆಗುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಅಂತ ಅಂದರೆ ಅಯ್ಯೋ ತೆಂಗಿನಕಾಯಿ ಹೊಡಿಲೇ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಅವರು ವಾಪಸ್ ಕೂಡ ಕೊಡೋದಿಲ್ವಲ್ಲ ಅಂತಲೂ ಕೂಡ ಬೇಜಾರಾಗುತ್ತೆ. ಆದರೆ ಅವರು ಪೂರ್ಣ ಫಲನ ಹಾಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಪೂರ್ಣ ಫಲವನ್ನು ದಾನ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಅಂತ ಅನ್ಕೋಬೇಕು. ಸಂಜೆ ಪೂಜೆ ಮಾಡಿ ರಾತ್ರಿಗೆ ಕಳಶವನ್ನು ಕದಲಿಸಿದ ಮೇಲೆ ಇದನ್ನೆಲ್ಲ ರಾತ್ರಿನೇ ತೆಗೆದಿಡಬೇಕು ಅಂತ ಏನೂ ಇಲ್ಲ. ದೇವರ ಹತ್ತಿರ ಇಟ್ಟಿರುವಂಥ ಚಿನ್ನದ ಒಡವೆ ಮತ್ತು ಕಾಯಿನ್ಸ್ಗಳನ್ನು ಮಾತ್ರ ಎತ್ತಿಟ್ಕೊಳ್ಳಿ. ಕಾಯಿನ್ಸ್ನ ರಾತ್ರಿನೇ ಎಲ್ರಿಗೂ ಕೂಡ ಕೊಟ್ಬಿಡಿ. ಚಿನ್ನದ ಒಡವೆನ 2 ನಿಮಿಷ ನೀವು ಹಾಕೊಂಬಿಟ್ಟು ಆಮೇಲೆ ಬೀರುನಲ್ಲಿ ಎತ್ತಿಟ್ಕೋಬೇಕು. ಇನ್ನು ತಟ್ಟೆನಲ್ಲಿ ಇಟ್ಟಿರುವಂಥ ಸೀರೆನ ಒಂದು 5 ನಿಮಿಷ ನಿಮ್ಮ ಮೈ ಮೇಲೆ ಹಾಕೊಂಬಿಟ್ಟು ಆಮೇಲೆ ನೀವು ಎತ್ತಿಡ್ಬೋದು. ಆಮೇಲೆ ತಟ್ಟೆನಲ್ಲಿ ಇಟ್ಟಿರುವಂಥ ಬಳೆನ ನೀವು ಹಾಕೋಬೋದು. ಅದಂತೂ ಕೈಯಲ್ಲೇ ಇರಲಿ, ಏನೂ ತೊಂದರೆ ಇಲ್ಲ. ನೀವು ಈ ಕಳಶವನ್ನು ರಾತ್ರಿನೇ ತೆಗೆದಿಡ್ಬೋದು ಅಥವಾ ಬೆಳಗ್ಗೆನೂ ಕೂಡ ತೆಗಿಬೋದು. ತಟ್ಟೆನಲ್ಲಿ ಇಟ್ಟಿರುವಂಥ ಅಕ್ಕಿ, ಬೆಲ್ಲ, ಕೊಬ್ಬರಿ ಇದನ್ನೆಲ್ಲನೂ ಕೂಡ ಅಷ್ಟೇ ನಾವು ಯಾವುದಾದ್ರೂ ಸಿಹಿ ಪದಾರ್ಥಕ್ಕೆ ಉಪಯೋಗಿಸ್ಕೋಬೋದು. ಪಾಯಸಕ್ಕೋ ಪೊಂಗಲ್ಗೋ ಈ ರೀತಿ ನಾವು ಮಾಡಿಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಕೊಟ್ಬಿಟ್ಟು ನಾವು ತಿನ್ಬೋದು. ಶುಕ್ರವಾರ ಕೊನೆಯ ವಾರದ ಪೂಜೆ ಮಾಡಿರ್ತೀವಿ, ಮಾರನೇ ದಿನ ಶ್ರಾವಣ ಶನಿವಾರ ಆಗಿರುತ್ತೆ. ಆ ಸಮಯದಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ತಿನ್ಬೋದು. ಇನ್ನು ಈ ದಿನ ನೆಲ್ಲಿಕಾಯಿ ದೀಪಾರಾಧನೆ ಅತಿ ಮುಖ್ಯ. ನಮಗೆ ಇಲ್ಲಿ ಯಾವಾಗ ಬೇಕಾದರೂ ನಮಗೆ ನೆಲ್ಲಿಕಾಯಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವ್ರತ ಅಂತಲೇ ಅಲ್ಲ, ನಾನು ಪ್ರತಿ ಶುಕ್ರವಾರನೂ ಕೂಡ ನೆಲ್ಲಿಕಾಯಿ ದೀಪಾರಾಧನೆ ಮಾಡೇ ಮಾಡ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನೆಲ್ಲಿಕಾಯಿ ದೀಪಾರಾಧನೆನ ಪ್ರತಿ ಶುಕ್ರವಾರನೂ ಹಚ್ತೀನಿ. ಅದು ಏನಕ್ಕೆ ಹಚ್ತೀನಿ ಅಂತಲೂ ಕೂಡ ತುಂಬಾ ವಿವರವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು, ನೆಲ್ಲಿಕಾಯಿ ದೀಪಾರಾಧನೆಯೂ ಕೂಡ ನಾನು ಮಾಡ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಆಗಿದ್ದಾಗಿದೆ. ಈಗ ತಾಂಬೂಲ ಕೊಡೋದಕ್ಕೆ ನಾನು ಕರಿಬೇಕು. ನಾನು ಏನು ಯೋಚನೆ ಮಾಡಿದೆ ಅಂತ ಅಂದರೆ ಇಲ್ಲಿ ಮನೆ ಹತ್ರ ಒಂದಿಬ್ಬರಿಗೆ ನಾನು ಈ ತಾಂಬೂಲವನ್ನು ಕೊಟ್ಬಿಟ್ಟು ಇನ್ನು ಉಳಿದಿರೋವಂಥದ್ದು ಏನಿರುತ್ತೆ ತಾಂಬೂಲ ಅದನ್ನು ದೇವಸ್ಥಾನದಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅದರಂತೆಯೇ ಇಲ್ಲಿ ಅಕ್ಕಪಕ್ಕ ಒಂದಿಬ್ಬರನ್ನ ಮಾತ್ರ ಕರೆದ್ಬಿಟ್ಟು ತಾಂಬೂಲವನ್ನು ಕೊಟ್ಬಿಟ್ಟು ಆಮೇಲೆ ಉಳಿದಿದ್ದನ್ನ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕೂಡ ನಾನು ತಾಂಬೂಲವನ್ನು ಹಂಚಿಬಿಟ್ಟು ಬಂದೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೂ. 9 ಗಂಟೆ ನಂತರ ಕೆಂಪಾರತಿನ ಮಾಡಿಬಿಟ್ಟು ಆಮೇಲೆ ಕಳಶವನ್ನು ನಾನು ಕದಲಿಸ್ತಾ ಇದ್ದೀನಿ.
ಇದಿಷ್ಟು ಕೂಡ ಕೊನೆಯ ವಾರದ ನಮ್ಮನೆಯ ವೈಭವ ಲಕ್ಷ್ಮಿ ವ್ರತದ ಒಂದು ವಿಡಿಯೋ ಕ್ಲಿಪ್ಪು. ಇನ್ನು ಮುಂದಿನ ವಿಡಿಯೋದಲ್ಲಿ ತುಂಬಾನೇ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ತಿಳಿಸ್ಕೊಡುವಂಥದ್ದು ತುಂಬಾನೇ ವಿಷಯಗಳಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.